ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನಿಂದ ಇದು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ನನ್ನಿಂದ ಇದು ಖಂಡಿತವಾಗ್ಲೂ ಸಾಧ್ಯ ಅಂತ ಬದಲಾಯಿಸ್ಕೊಳ್ಳೋದು ಯಶಸ್ಸಿನ ಮೊದಲ ಹೆಜ್ಜೆ. ಗುಡ್ ಮಾರ್ನಿಂಗ್ ಎವ್ರಿವನ್. ರಾತ್ರಿನೇ ಇವತ್ತು ಹೆಸರುಕಾಳು ದೋಸೆ ಮಾಡೋಣ ಅಂತ ಅಕ್ಕಿ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಹೆಸರುಕಾಳು ಇವಿಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ನೆಂದಿದೆ. ಈಗ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅಕ್ಕಿ ಮತ್ತು ಹೆಸರುಕಾಳನ್ನೆಲ್ಲ ನುಣ್ಣಗೆ ರುಬ್ಬಿಟ್ಕೋತೀನಿ. ನೋಡಿ, ಈಗ ಚೆನ್ನಾಗಿ ರುಬ್ಕೊಂಡಿದ್ದೆಲ್ಲ ಆಯಿತು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸೈಡಿಗೆ ತೆಗೆದಿಟ್ಕೋತೀನಿ. ಜೊತೆಗೆ ಹಾಗೆ ಹಾಲು ಕೂಡ ಕಾಯಕ್ಕಿಟ್ಕೊಳ್ಳೋಣ. ಇನ್ನು ಮಕ್ಳುಗಳು, ಯಜಮಾನರು ಒಬ್ಬರೊಬ್ಬರೇ ಎದ್ದು ಬರ್ತಾರೆ. ಅಷ್ಟೊತ್ತಿಗೆ ಹಾಲು ಕೂಡ ಕಾಯಿಸಿಟ್ಕೊಂಡ್ಬಿಡ್ತೀನಿ. ಹಾಲು ಕಾಯಿಸ್ಕೊಡ್ತಾ ಹಾಗೆ ಮೀನ್ ವೈಲು ದೋಸೆಗೆ ಕಾಂಬಿನೇಷನ್ಗೆ ಚಟ್ನಿ ಮತ್ತು ಪಲ್ಯ ಕೂಡ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆ ತೊಗೊಂಡು ಆ ಬಾಣಲೆಗೆ ಒಂದು ಬೌಲಷ್ಟು ಕಡಲೆ ಬೀಜ ಹಾಕಿ ಕೆಂಪಗೆ ಸಣ್ಣ ಉರಿಲಿ ಹುರ್ಕೋತೀನಿ. ನೋಡಿ, ಹುರ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದ. ನನ್ನ ಮಗನಿಗೆ ಹಾಲು ಬೆರೆಸ್ಕೊಟ್ಟು ಈಗ ಅಷ್ಟೊತ್ತಿಗೆ ಕಡಲೆ ಬೀಜ ಎಲ್ಲ ಕೆಂಪಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ಸ್ವಲ್ಪ ಕಾಯಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ. ಒಣಗಿದ ಮೆಣಸಿನ್ಕಾಯಿನ ಕಡಲೆ ಬೀಜದ ಜೊತೆಗೇ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಹೀರೆಕಾಯಿ ಪಲ್ಯಕ್ಕೆ ಹೀರೆಕಾಯಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಒಗ್ಗರಣೆಗೆ ಒಂದೆರಡು ಗೆಡ್ಡೆಯಷ್ಟು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನೂ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಸ್ವಲ್ಪ ಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆ ಇನ್ನೇನು ಟೈಮ್ ಆಗ್ತಾ ಬಂತು, ಮಕ್ಕಳಿಗೆ ದೋಸೆ ಕೂಡ ಮಾಡಿಬಿಡೋಣ ಅಂತ ಈ ಕಡೆ ತವ ಇಟ್ಕೊಂಡು ದೋಸೆನೂ ಕೂಡ ರೆಡಿ ಮಾಡ್ಕೋತೀನಿ. ದೋಸೆ ಮಾಡಿಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ಮಗಳು ಬಂದಳು. ಮಗಳಿಗೂ ಕೂಡ ತಿಂಡಿ ಕೊಟ್ಟು ಅಷ್ಟೊತ್ತಿಗೆ ಮನೆಯವ್ರು ಬಂದರು. ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟು ಈಗ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ಹೀರೆಕಾಯಿ ಪಲ್ಯ. ಇವತ್ತು ಫ್ರೂಟ್ಸ್ಗೆ ವಾಟರ್ ಮೆಲನ್ ಕಟ್ ಮಾಡಿದ್ದೆ, ವಾಟರ್ ಮೆಲನ್ನ ಹಾಕ್ತಾಯಿದ್ದೀನಿ. ಇತ್ತು, ಹಾಗಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿಬಿಡೋಣ ಅಂತ ಕುಕ್ಕರಲ್ಲಿ ಬೇಳೆ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಕಟ್ ಮಾಡಿ ಟೊಮೆಟೊನೂ ಕೂಡ ಹಾಕೋತಾ ಇದ್ದೀನಿ. ಇವತ್ತು ನಾನು ಮೂಲಂಗಿ ಬೇಳೆ ಹಾಕಿ ಹುಳಿ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗೋಸ್ಕರ ಹೋಗ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಮಗನೂ ಕೂಡ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗೋದಕ್ಕೆ ಬಂದ. ನನ್ನ ಮಗನಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಅವನಿಗೂ ತಿಂಡಿ ಕೊಟ್ಟು ಈಗ ನಾನು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಮತ್ತು ಈಗ ಮಕ್ಕಳು ಇಬ್ಬರೂ ಹೊರಟರು. ನಾನು ಯಾಕೆ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಅಂದರೆ ಅವ್ರು ಸ್ವಲ್ಪ ನಾಚ್ಕೋತಾರೆ ವಿಡಿಯೋದಲ್ಲಿ ಬರೋಕ್ಕೆ. ನೋಡೋಣ, ಮುಂದೆ ಯಾವತ್ತಾದರೂ ಒಂದಿನ ನಾನು ತೋರಿಸ್ತೀನಿ. ಮೂಲಂಗಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಕುಕ್ಕರು ಕೂಗಿದೆ. 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆ, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಸೇರಿಸಿ 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ನಾನು ಕರಿಬೇವನ್ನ ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ದೊಡ್ಡದಾಗಿದ್ದರೆ ಮಕ್ಕಳು ಅದನ್ನು ತೆಗ್ದಾಕ್ಬಿಟ್ಟು ತಿಂತಾರೆ. ಈಗ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತೆಗಿಯೋ ಚಾನ್ಸಸ್ ಇರೋಲ್ಲ. ಹಾಗಾಗಿ ಕಟ್ ಮಾಡಿ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂಲಂಗಿನೂ ಕೂಡ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ತೀನಿ. ನಾನಿವತ್ತು ಏನು ಇದಕ್ಕೆ ಕಾಯಿ ಮಸಾಲೆ ಎಲ್ಲ ಏನು ರುಬ್ಬ ಹಾಕ್ತಿಲ್ಲ. ನಾನು ಹಾಗೆ ಪ್ಲೈನಾಗಿ ಸಾಂಬಾರನ್ನ ಮಾಡ್ತಿರೋದು. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಮೂಲಂಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳೋಣ. ಇದು ಬೇಳೆ ಸಾಂಬಾರು ಪೌಡ್ರು ಮನೇಲೇ ಮಾಡಿರೋವಂಥದ್ದು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ನಲ್ವ ಬೇಳೆ ಮತ್ತು ಟೊಮೆಟೊ, ಬೇಳೆ ಮತ್ತು ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕೋತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಳೆ
ಈಗ ಬೇಳೆ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ. ನಿಮ್ಗೆ ಯಾವ ಅಳತೆ ಬೇಕೋ ಆ ಅಳತೆಲಿ ಇಟ್ಕೊಬೋದು. ನಾನು ಈ ಸಾಂಬಾರನ್ನ ಮುದ್ದೆಗೆ, ಅನ್ನಕ್ಕೆ ಎಲ್ಲದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ. ಅಂದರೆ ತೀರಾ ತೆಳ್ಳಗೂ ಅಲ್ಲ, ತೀರಾ ಗಟ್ಟಿಯಾಗೂ ಅಲ್ಲ. ಯಾಕಂದರೆ ನಾವು ಮಸಾಲೆ ಎಲ್ಲ ಹಾಕದೇ ಇರೋದ್ರಿಂದ, ರುಬ್ಬಕ್ಕೆ ತೆಂಗಿನಕಾಯಿ ಮಸಾಲೆ ಏನೋ ಹಾಕದೇ ಇರೋದ್ರಿಂದ ತುಂಬ ಜಾಸ್ತಿ ನೀರು ಹಾಕಿದ್ರೂ ಕೂಡ ತೆಳ್ಳಗಾಗ್ಬಿಡುತ್ತೆ ಸಾಂಬಾರು. ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು. ಎಷ್ಟು ಬೇಕೋ ಅಷ್ಟು ನಾವು ಮುದ್ದೆ ತಿನ್ನೋಕ್ಕಾಗಲಿ, ಅನ್ನ ತಿನ್ನೋಕ್ಕಾಗಲಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇತ್ತು, ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಮುಚ್ಚಿಡೋಣ. ಅಷ್ಟೊತ್ತಿಗೆ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿರುತ್ತೆ ನೋಡಿ. ಈಗ ಸಾಂಬಾರು ರೆಡಿ ಆಯಿತು, ಆಫ್ ಮಾಡ್ಕೊಳ್ಳೋಣ. ನಾನು ಹಾಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದೀನಿ. ಕಿಚನೆಲ್ಲ ಕ್ಲೀನ್ ಮಾಡಿದ ನಂತರ ಸ್ನಾನಕ್ಕೆ ಹೋದೆ. ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಬಂದು ದೀಪ ಅಂಟಿಸಿ ಮಂಗಳಾರತಿ ಮಾಡಿ, ಸರಿ ನಾನು ನಮ್ಮ ಮನೆಯವ್ರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ಹೊರಗಡೆ ಹೋಗೋಕ್ಕೆ ರೆಡಿಯಾದೆ. ಎಲ್ರಿಗೂ ಥ್ಯಾಂಕ್ ಯು. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.